ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಿರಂತರ ಸುನಿಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಚಾಲೆಂಜಿಂಗ್ ವಿಡಿಯೋಸ್ ಮಾಡ್ತಾ ಇದೀವಿ ಇವತ್ತು. 1 ಅವರ್ಗೆ 1000 ರುಪೀಸ್ನ ಖರ್ಚು ಮಾಡಬೇಕು. ಅದು ಯಾವ ತರ ಖರ್ಚು ಮಾಡಬೇಕು ಅಂದ್ರೆ A to Z ಐಟಮ್ನ ಪಿಕ್ ಮಾಡಬೇಕು. ಆ ಚಾಲೆಂಜ್ಗೆ ಪಾರ್ಟಿಸಿಪೇಟ್ ಮಾಡಕ್ ಯಾರು ಬರ್ತಿದ್ದಾರೆ ಅಂದ್ರೆ ನಮ್ಮ ಅಮ್ಮ ಬರ್ತಾ ಇದ್ದಾರೆ. ಅಮ್ಮ ಶೋಭಾ ಬರ್ತಾ ಇದ್ದಾರೆ ಇವತ್ತು ಆ ಚಾಲೆಂಜ್ ವಿಡಿಯೋಸ್ ಮಾಡೋದಿಕ್ಕೆ. 1000 ರೂಪಾಯಿ ಕೊಡ್ತಾ ಇದೀನಿ. ಮಾಡ್ತೀನಮ್ಮ ಇವತ್ತು ಚಾಲೆಂಜು? ಗೈಸ್ ಲೆಟ್ಸ್ ಗೋ. ಹೆಂಗ್ ನೋಡ್ತಾವ್ರೆ, ಯಾವ ತರ ಒಂದು ಚಾಲೆಂಜ್ ವಿಡಿಯೋಸ್ ಕಂಪ್ಲೀಟ್ ಮಾಡ್ತಾರೆ ನೋಡೋಣ ಬನ್ನಿ. ಟೈಮ್ ಬಂದು 2:37 ಸ್ಟಾರ್ಟ್ ಮಾಡ್ತಾ ಇದೀನಿ ಚಾಲೆಂಜು. 38ರಿಂದ ಮಾಡ್ತೀನಿ. 1 ನಿಮಿಷ ನಿಂದೆ ವೇಸ್ಟ್ ಆಗದ್, ನಾನೇನು ಮಾಡಕ್ಕಾಗಲ್ಲ. ನೀನ್ ಬೀಯಿಂದ ಏನ್ ತಗೋತೀಯಾ? ಬನಾನಾ ತಗೊಂಡಿದ್ದೀನಿ, ಬೀಯಿಂದ. ಸಿಯಿಂದ ಏನ್ ತಗೊಂತೀಯಾ? ಕ್ಯಾರೆಟ್ ತಗೊಳ್ತೀನಿ. ಹುಡ್ಕು ಕ್ಯಾರೆಟ್ ಎಲ್ಲಿದೆ? ಕ್ಯಾರೆಟ್ ತಗೊಂತಿದ್ದೀನಿ. ಡಿಯಿಂದ ಹುಡ್ಕು. ಎಲ್ಲ ತರಕಾರಿ ಎಲ್ಲ ಮುಗ್ಸಂಗಿದ್ಯಾ? ಗಾಯ್ಸ್ ನಮ್ಮಮ್ಮ ಎಲ್ಲ ತರಕಾರಿ ಎಲ್ಲ ಮುಗಿಸಿದಾರೆ. ತರಕಾರಿ ಹಣ್ಣು ಇದ್ರಲ್ಲೇ ಮುಗಿಸಿದಾರೆ. ಡಿಯಿಂದ ಏನ್ ತಗೋತೀಯಾ? ಡಿಯಿಂದ ಯಾವ್ದಾದ್ರು ಐಟಮ್ ಇದ್ರಲ್ಲಿ ಇಷ್ಟಲ್ಲಿ. ಡಿಯಿಂದ ಡೈರಿ ಮಿಲ್ಕ್ ಕೊಟ್ಬಿಡಿ ಅಕ್ಕ. ಆಯ್ತಕ್ಕ, ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ನಮ್ಮಮ್ಮ ಡಿಯಿಂದ ತಲೆ ಉಪಯೋಗಿಸಿ ಡೈರಿ ಮಿಲ್ಕ್ ತಗೊಂತ ಇದಾರೆ. ಈಯಿಂದ ಈಯಿಂದ ಏನ್ ತಗೋತೀಯಾ? ಇಲ್ಲಿ ಮಸಾಲಾ ಐಟಮ್ ಸಿಗಲ್ಲ. ಎಲ್ಲ ಸಿಗುತ್ತೆ. ಎಗ್ ಮಸಾಲ, ಇಲ್ಲಾಂದ್ರೆ ಎಗ್. ಗೈಸ್ ನಮ್ಮಮ್ಮನ ತಲೆ ಓಡಿಸ್ತಿದ್ದಾರೆ ಗೈಸ್. ಈಯಿಂದ ಎಲ್ಲ ಹಣ್ಣು ಮುಂದೆನೆ ಕಾಣಿಸ್ತಾ ಇದೆ ಗೈಸ್. ತಗೋತಾ ಇಲ್ಲ ನಮ್ಮಮ್ಮ. ಕನ್ಫ್ಯೂಸ್ ಆಗೋಗ್ತಾ ಇದೆ ಯಾಕೋ. 4 ಐಟಮ್ಗೆ ಎಗ್ಗು ಎಲ್ಲಿದೆ? ಎಗ್ ಮಸಾಲ ಆಗುತ್ತೆ. ಎಫ್ ಇಂದ ಹುಡುಕಿ. ಫಿಶ್ ಮಸಾಲ. ಈಗಿನ ಫಿಶ್ ಮಸಾಲ ಫಿಶ್ ಮಸಾಲ ಬರುತ್ತೆ. ಎಫ್ ಆದ್ಮೇಲೆ ಜಿ ಇಂದ ಏನಿದೆ ಹುಡುಕಿ. ಜಿ ಇಂದ ನಮ್ಮಮ್ಮ ಇವಾಗ ತಗೊಳೋದಕ್ಕೆ ಹುಡುಕ್ತಿದ್ದಾರೆ. ಬೇಗ ತಗೋ, 1 ಅವರ್ ಅಷ್ಟೇ ಟೈಮ್ ಇರೋದು. ನೀನು ಜೀಲೇ ಇದೆಯಾ? ಜೀಲಿ ಏನ್ ತಗೋಬಹುದು ಅಂತ ನೋಡ್ತಾ ಇದ್ದೀನಿ. ಸುಮ್ನೆ ಹುಡುಕ್ತಾ ಇದಾರೆ. ಫುಲ್ಲು ಕನ್ಫ್ಯೂಸ್ ಆಗ್ಬಿಟ್ಟವ್ರೆ ಗಾಯ್ಸ್ ನಮ್ಮಮ್ಮ. ಸಿಕ್ಬಿಡ್ತು ಗಾಯ್ಸ್, ಇಲ್ಲೇ ಸಿಕ್ಬಿಡ್ತು. ಗರಂ ಮಸಾಲ ಸಿಕ್ಬಿಡ್ತು. ಓಕೆ ಗಾಯ್ಸ್, ಜಿ ಆದ್ಮೇಲೆ ಹೆಚ್ಚು ಅದೇ ಪ್ಲೇಸಿಗೆ ಬಂದು ಮತ್ತೆ ಗರಂ ಮಸಾಲೆನೆ ತಗೊಂಡಿದ್ದಾರೆ. ನೋಡೋಣ ಬನ್ನಿ ಗೈಸ್. ನೆಕ್ಸ್ಟ್ ಐಟಮ್ ಹುಡ್ಕೋಣ ಬನ್ನಿ. ಬರೀ ಮಸಾಲ ಬೇಡ. ಬರೀ ಮಸಾಲ ಬೇಡ ಅಂದ್ರೆ ನೀನ್ ಇಲ್ಲೇ ಸುತ್ತಾ ಇದೀರಲ್ಲ. ಮೋಸ್ಟ್ಲಿ ಗೈಸ್ ನಮ್ಮಮ್ಮ ಮನೆಗೆ ಏನೇನ್ ಬೇಕು ಅದನ್ನ ಆರಿಸ್ಕೊಂಡು ತಗೊಂತ ಇರ್ಬೋದು. ಮೋಸ್ಟ್ಲಿ ಸಡನ್ ಆಗಿ ತಗೊಂತ ಇಲ್ಲ. ಮನೆಗೆ ಏನ್ ಬೇಕು ಅದನ್ನ ಪ್ಲಾನ್ ಮಾಡ್ಕೊಂಡು ತಗೊಂತ ಇರ್ಬೋದು ಗೈಸ್. ಮೋಸ್ಟ್ಲಿ ಸೋತ್ರು ಪರವಾಗಿಲ್ಲ, ಮನೆಗೆ ಐಟಮ್ ತಗೊಂಡ್ ಹೋಗೋಣ ಅಂತ ಮೋಸ್ಟ್ಲಿ ನಮ್ಮಮ್ಮ ಪ್ಲಾನ್ ಇರ್ಬೇಕು. ಹೆಚ್ಚಲ್ಲಿ ಏನ್ ಐಟಮ್ ಬರುತ್ತೆ? ಕನ್ನಡ ಬರಲ್ವಾ ಅವ್ರಿಗೆ? ನೋಡು, ನೀನ್ ಕನ್ನಡ ಬರ್ಲಿಲ್ಲವ್ರ ಹತ್ರ ಬಂದು ಕೇಳ್ತಾ ಇದ್ಯಾ? ತಗೊಂತೀನಿ, ಗೈಡ್ಸ್ ತಗೊಂತೀನಿ. ಹೆಚ್ಚಲ್ಲಿ ಸುಮಾರು ಎಲ್ಲಾ ತರದ್ದು ಇದೆಯಲ್ಲ. ನೀನು ಸಿಕ್ತಲ್ಲ, ಕೊನೆಗೂ ಸಿಕ್ತು ನಮ್ಮಂಗೆ ಹೆಚ್ಚಿಂದ. ಹಾರ್ಲಿಕ್ಸ್ತು. ಐಯಿಂದ ನಾನೇ ಹೇಳ್ಕೊಡ್ತಾ ಇದ್ದೀನಿ ನಿನ್ಗೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅನ್ನೋದು ನಾನೇ ಹೇಳ್ಕೊಡ್ತಾ ಇದ್ದೀನಿ. ಗೊತ್ತಾಗುತ್ತೆ, ಇಂಗ್ಲಿಷ್ ಬರುತ್ತೆ ನಂಗೆ. ಕೊನೆಯಲ್ಲಿ ಲಾಸ್ಟ್ ಅಲ್ಲಿ ಇದೆ ಅಂತ ಐಸ್ ಕ್ರೀಮು. ಐಸ್ ಕ್ರೀಮ್ ಸ್ವಾಹ. ಐಸ್ ಕ್ರೀಮ್ ಕೊಡಿ. ಇದು ನೀವೇ ತಗೊಳ್ಳಿ. ಯಾವ್ದು ಬೇಕು ಅದು? ಐಯಿಂದ ಅಂತಾನೆ ಇರ್ಬೇಕಾ? ಐಯಿಂದಾನೆ ಇರ್ಬೇಕಲ್ಲ ಅಷ್ಟೇ. ಐಸ್ ಕ್ರೀಮ್ ಅಷ್ಟೇ. ಇಲ್ಲ, ಐಯಿಂದಾನೆ ಇರ್ಬೇಕು. ಇರಲ್ಲ ನೋಡಿ, ಐ ಅಂದ್ರೆ ಐಸ್ ಕ್ರೀಮ್ ಅಷ್ಟೇ. ಐ ಅಂದ್ರೆ ಐಸ್ ಕ್ರೀಮ್ ಆಗ್ಬಿಡುತ್ತೆ. ಅಷ್ಟೇ. ಐ ಅಂದ್ರೆ ಐಸ್ ಕ್ರೀಮ್ ಯಾವ್ದಾದ್ರು ತಗೋಬಹುದು. ಐ ಅಂದ್ರೆ ಐಸ್ ಕ್ರೀಮೇ ಬರೋದು, ಇನ್ನೇನ್ ಬರುತ್ತೆ? ಐಸ್ ಕ್ರೀಮ್ ತಗೊಂಡ್ರು. ನನ್ನ ಹತ್ರನೇ ವಾದ ಮಾಡ್ತಾವ್ರೆ ಗಾಯ್ಸ್. ಐಯಿಂದ ಐಸ್ ಕ್ರೀಮ್ ಬರುತ್ತೆ ಅಂತ. ಐಸ್ ಕ್ರೀಮೇ ಗಾಯ್ಸ್ ಬರೋದು. ಜೆಯಿಂದ ಎಂತ ಅಂತೀರಾ? ಕನ್ನಡದಲ್ಲಿ ಅಕ್ಷರ ಬಂದ್ರೆ ಜಗ್ಗು ಗಿಗ್ಗು ಅಂತ ಬಂದ್ರೆ ಜಗ್ಗು ಗಿಗ್ಗೆಲ್ಲ ತಗೊಳಂಗಿಲ್ಲ. ಜೆಯಿಂದ ಅಂತ ಅಂದ್ರೆ ಇಂಗ್ಲಿಷ್ ಅಲ್ಲೇ ಬರ್ಬೇಕದು. ಏನ್ ಸಿಗ್ಬೋದು ಇಲ್ಲಿ? ಜೆ ಇಂದ ಚಾಕ್ಲೇಟ್ ಅಲ್ಲಿ ಜೆ ಇಂದ ಯಾವ್ದು ಚಾಕ್ಲೇಟ್ ಇದೆ? ನಮ್ಮಮ್ಮ ಎಲ್ಲಾರನು ಕೇಳ್ತಿದಾರೆ, ಯಾರ ಕಡೆನೂ ಅವರು ಹೇಳ್ತಾ ಇಲ್ಲ. ಅಮ್ಮ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ. ಜೇಮ್ಸ್ ಬರೋದು ಜಿ ಇಂದ. ಅವರು ಹುಡುಕ್ತಿದ್ದಾರೆ ಜೆ ಇಂದ. ಜೆ ಇನ್ಶಿಲಿಂದ ಏನ್ ಐಟಮ್ ತಗೋಬಹುದು? ನಮ್ ಮೈಂಡ್ ಸ್ವಲ್ಪ ಬ್ಯಾಕ್ ಆಗ್ಬಿಟ್ಟಿದೆ ಈಗ. ಜಾಸ್ಮಿನ್
ಜಾಸ್ಮಿನ್ ಆಯಿಲ್. 1,000 ರೂಪಾಯಿ ಖರ್ಚು ಮಾಡ್ಕೊಂತೀರ ಹೊತ್ತು 1,000 ರೂಪಾಯಿ ಒಳಗಡೆ ತಗೊಬೇಕು. ಜಾಸ್ಮಿನ್ ಆಯಿಲ್ ಇಷ್ಟೇನು ಅಂದರೆ 1000 ರೂಪೀಸ್ ಒಳಗಡೆ ಮಾತ್ರ ತಗೋಬೇಕು. 1000 ರೂಪೀಸ್ ಮೇಲಾದರೆ ಅದು ಆಟ ನಮ್ಮಮ್ಮ ಸೋತಂಗೆ. ಓಕೆ ಕೆ ಅಲ್ಲಿ ನಮ್ಮ ಅಮ್ಮಂಗೆ ಕ್ರ್ಯಾಕ್ ಚಾಕ್ ಬಿಸ್ಕೆಟ್ ಸಿಕ್ತು ಕೆಯಿಂದ. ಕ್ರಾಕ್ ಜಾಕ್ KIJKL. ಎಲ್ಲಿಂದ ಏನು ತಗೊಂತೀಯ? ಲೆಮನ್ ಜ್ಯೂಸ್ ಯಾವುದಾದ್ರೂ ಒಂದು ಇದು. ಇನ್ನೊಂದೇನು ಅಂದರೆ ಟ್ವಿಸ್ಟ್ ನಮ್ಮ ಅಮ್ಮಂಗೆ ಕೊಟ್ಟಿರೋದು 1 hour ಒಳಗಡೆ ಮುಗಿಸ್ಬಿಡ್ಬೇಕು. ಆಲ್ರೆಡಿ ಈಗಲೇ ಅರ್ಧ ಗಂಟೆ ಆಗೋಗಿದೆ ಗೈಸ್. ಏನು ಕೈ ಸಿಗುತ್ತದೆ ಎತ್ಕೋತಿಲ್ಲ. ಮನೆಗೆ ಏನು ಬೇಕು ಅದನ್ನೇ ನಮ್ಮ ಎತ್ಕೊಂತಾರ, ಅದಕ್ಕೆ ಲೇಟ್ ಮಾಡ್ತಿದ್ದಾರೆ. ಇಲ್ಲ ಹಂಗೇನು ಹೇಳಂಗಿಲ್ಲ, ಅದು ಇದು ಅಂತ ಇಲ್ಲ, ಒಟ್ಟು ಸೀರಿಯಲ್ ವೈಸ್ ಬೇಕಾರೆ ಬರ್ಬೇಕು. ನಮಗೆ ಯಾರನ್ನಾರ ಕೇಳ್ತಾ ಇರಬೇಕು, ಟಕ 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 ಅಂತ ಕೇಳಬೇಕು, ಎತ್ಕೊಬೇಕು. ಗೈಸ್ ನಮ್ಮ ಅಮ್ಮಂಗೆ ಯಾರೋ ಹೆಲ್ಪ್ ಮಾಡ್ತಾವ್ರೆ, ಕರ್ಕೊಂಡು ಹೋಗ್ತಿದ್ದಾರೆ ಕೊಡ್ತೀನಿ ಅಂತ. ಓಡ್ತಾವ್ರ ನಮ್ಮಮ್ಮ. ಟೈಮ್ ಬೇರೆ ಆಯ್ತು. ಟೈಮ್ ಕೊಟ್ಟಿದ್ದಾರೆ, ಟೈಮ್ ಹೋಗ್ಬಿಡುತ್ತೆ. ಎಲ್ಲಲ್ಲಿ ಏನಾದ್ರೂ ತಗೊಬೋದು ಎಲ್ಲಲ್ಲಿ. ಲಿಮ್ಕಾ ಎಲ್ಲಿದೆ ಲಿಮ್ಕಾ ಅಂತ ಅದ್ರ ಮೇಲೆ. ಗೈಸ್ ಸಿಕ್ತು ನಮ್ಮಂಗೆ. ಎಲ್ಲಿ ಸಿಕ್ತು ಗೈಸ್ ಇವಾಗ. ಎಲ್ಲಾದ್ಮೇಲೆ ಏನು ಬರುತ್ತೆ? KLM. ಎಲ್ಲಾದ್ಮೇಲೆ ಎಮ್ಮು. LM. ಎಮ್ಮಲ್ಲಿ ಏನು ತಗೊಂತಿರ್ಬೇಕಲ್ರಿ. ಮ್ಯಾಗಿದೆಲ್ಲ ಎಲ್ಲಿದೆ? ಮ್ಯಾಗಿ ಏನು ಬೇಕು? ಮ್ಯಾಗಿ ಸೈಡ್ ಆಲ್ರೆಡಿ ಎಮ್ಗೆ ಹೊರಟೋದ್ರು ಗೈಸ್. ಇವಾಗ ನಮ್ಮಮ್ಮ ಎಮ್ಗೆ ಹೋದ್ರು. ಎಲ್ಲ ಎಮ್ಮು ಸಿಕ್ತು ಗೈಸ್. ಎಮ್ ತಗೊಂಡ್ರು. ಎಲ್ಲ ನೋಡಿನೇ ತಗೋತಿದ್ದಾರೆ ಗೈಸ್ ನಮ್ಮಮ್ಮ. A to Z ಚಾಲೆಂಜ್ ಕೊಟ್ಟಿದ್ದೀನಿ. A to Z ನಮ್ಮವ್ರಿಗೆ. ಥ್ಯಾಂಕ್ ಯು ತಗೊಂಡ್ರಾ? ಏನು ಎಷ್ಟು ಉಳಿತಾಯ ಮಾಡ್ಬೋದು ಒಂದು ಅವರಲ್ಲಿ. 3 ಗಂಟೆ ಆಯ್ತು, ಇನ್ನ 38 ನಿಮಿಷ, ಅರ್ಧ ಗಂಟೆ ಅಷ್ಟೇ ಇರೋದು. ಎಮ್ ತಗೊಂಡಲ್ಲ ಇವಾಗ ನೀನೇ ಮರ್ತೋಗ್ಬಿಟ್ಟಿದ್ಯಲ್ಲ. ಎಮ್ ತಗೊಂಡಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಹೆಲ್ಪ್ ಮಾಡ್ತಿದ್ದಾರೆ ಗೈಸ್ ನಮ್ಮಂಗೆ. ಆಗ್ಲಿ ದಿನಸಿ ಐಟಮ್ ಆಗ್ಲಿ ಯಾವ್ದಾದ್ರು ಓಕೆ. ನೀವೇನಾ ನಮ್ಮಂಗೆ 1000 ರೂಪೀಸ್ ಅಷ್ಟೇ ಕೊಟ್ಟಿರೋದು. ಅಮ್ಮ ಅದಕ್ಕೆ ಜಾಸ್ತಿ ಇದ್ದು ತಗೊಂತ ಇಲ್ಲ, ಎಲ್ಲ ಕಮ್ಮಿ ತಗೊಂತಿದ್ದಾರೆ. 1000 ರೂಪೀಸ್ ಒಳಗಡೆನೆ ಮಾಡ್ಕೊಬೇಕು ಅಂತ. ಕರೆಕ್ಟಾಗಿ 1000 ರೂಪೀಸ್ ಮಾಡ್ಕೊಬೇಕು. ನೀವೇನೆ ತಗೊಂಡ್ಬಿಡ್ತೀನಿ ಚಿಕ್ಕದು. ನೀವೇದಲ್ಲಿ ಚಿಕ್ಕದು ಕೊಡಿ. ಇಲ್ಲಿ ಇವ್ರು ಯಾಕೆ ಕೊಡ್ತಾರೆ? ಸ್ಟೂಡೆಂಟ್ ಇವರು. ಸ್ಟೂಡೆಂಟಾ? ಸಾರಿ. ತಗೋ ಬೇಗ ತಗೋ. ನಿವ್ಯಾದಿದೆ, ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದ್ರೆ 230 ರೂಪಾಯಿ ಏನೋ ಇದೆ. 1000 ರೂಪೀಸ್ ಅದು ಡಿಪೆಂಡ್ಸ್ ಆಗ್ಬಿಡುತ್ತಲ್ಲ, ಅದಕ್ಕೋಸ್ಕರ ತಗೋತಾನೆ ಇಲ್ಲ ಗಾಯ್ಸ್. ನಮ್ಮ ನೋಡಿದ್ರೆ ನಿಜವಾಗ್ಲೂ ನಗು ಬರ್ತಾ ಇದೆ ಗಾಯ್ಸ್. ಅರ್ಧ ಗಂಟೆ ಇದೆ, ಸುಮ್ಮನೆ ಹುಡುಕ್ತಾ ಇದೆ, ಸುತ್ತುತ್ತಾ ಇದ್ದಾರೆ. ನೈಲ್ ಪಾಲಿಶ್ ಕೊಟ್ಬಿಡಿ, ಅದಾಗುತ್ತೆ. ನೈಲ್ ಪಾಲಿಶ್ ಆಗುತ್ತೆ. ಇನ್ನಲ್ಲಿ ನೈಲ್ ಪಾಲಿಶ್ ತಗೋತಿದ್ದಾರೆ. ಟೈಮ್ ಇಲ್ಲ, ಯಾವ್ದಾದ್ರು ಎತ್ಕೊ ಬಂದ್ಬಿಡು. ಇರ್ಲಿ ನಾ ಕೇಳ್ಬೇಕು. 65 ನಾ ಕಮ್ಮಿ ಇದ್ರಲ್ಲಿ ತೆಗೀರಿ. ನನಗೆ ಇದೇ ಕಮ್ಮಿನಾ? ಹಾಕ್ಬಿಟ್ರಲ್ರಿ ಟ್ಯಾಕ್ಸ್ ಇದ್ರಲ್ಲಿ ಜಾಸ್ತಿ. ಏನು ಓ ಕೊಡೋ ನಿಲ್ಲು. ಕೊಡ್ರಿ ಎಲ್ಲಿದೆ ತೋರಿಸಿ ನಾನು ತಗೊಂಡು. ಸಾರಿ ಕೊಡೋ ನಿಲ್ಲು. ಒಂದು ಫ್ಲೇವರ್ ಇದೇನಾ ಇರೋದು? ಇರ್ಲಿ ಇದು MNO. ಹೋದ್ಮೇಲೆ ಯಾವ್ದು? ಪಿ ಇಂದ ತಗೋ. ಪಾಂಡ್ಸ್ ಎಲ್ಲಿದೆ? ಗೈಸ್ ನಮ್ಮ ಅಮ್ಮಂಗೆ ಇವ್ರು ಹೆಲ್ಪ್ ಮಾಡ್ತಿದ್ದಾರೆ. ನಮ್ಮಮ್ಮ ಸೋಲ್ಬಾರ್ದು ಅಂದ್ಬಿಟ್ಟು ಹೆಲ್ಪ್ ಮಾಡ್ತಿದ್ದಾರೆ ಇವರು. ಪಾಂಡ್ಸ್ ಕ್ರೀಮ್, ಪಾಂಡ್ಸ್ ಪೌಡರ್ ಕೊಟ್ಬಿಡಿ. ಇದೆ ಸುಮ್ಮನೆ. ನೆಕ್ಸ್ಟ್ ಅದು ಹೆಂಗ್ ಹುಡುಕ್ದೆ? ಕ್ಯೂ ಅಲ್ಲಿ ನೋಡ್ತೀನಿ ಇದು ನಾನು. ಕರೆಂಟ್ ಹೋಯ್ತು ಗೈಸ್. ಬರುತ್ತೆ ಕ್ಯೂ ಅಲ್ಲಿ. ಏನು ಅದೊಂದೇ ಐತಿ. ಕ್ಯೂ MNOP. ಗೈಸ್ ಕ್ಯೂ ಅಲ್ಲಿ ಏನ್ ಬರುತ್ತೆ ನೀವು ಕಮೆಂಟ್ ಮಾಡಿ. ಕ್ಯೂ ಅಲ್ಲಿ ಏನ್ ಬರುತ್ತೆ ಕಮೆಂಟ್ ಮಾಡಿ ನೀವು. ಅದನ್ನು ಕ್ಯೂ ಅಲ್ಲಿ ಒಂದೇ ಕಂಡ್ರಿ ಇರೋದು. ಇದನ್ನ ಏನೋ ನೈಲ್ ಪಾಲಿಶ್ ತಗೊಂಡಲ್ಲ, ಅದನ್ನ ಇದು ಮಾಡ್ತಾ ಇದ್ದೀನಿ ಗೈಡ್ಸ್. ಇದನ್ನ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ, ಇದನ್ನ ತಗೊಳ್ತಾ ಇದ್ದೀನಿ. ನಿವ್ಯಾ
ನಿವ್ಯಾ ಬ್ರ್ಯಾಂಡ್ ತಗೋತಿದ್ದಾರೆ ಮೆನ್ದು ಇದನ್ನು ನೈಲ್ ಪಾಲಿಶ್ ರಿಟರ್ನ್ ಮಾಡ್ತಾ ಇದಾರೆ. ಏನ್ ಬಂದು ನನ್ಗೇನಿಲ್ಲ, ನೀವು ನೆಕ್ಸ್ಟ್ ಕ್ಯೂ ಅಲ್ಲಿ ತಗೊಳ್ರಿ ಆಯ್ತು. ಕ್ಯೂ ಅಲ್ಲೇ ಗೊತ್ತಾಗ್ತಾ ಇಲ್ಲ, ಕ್ಯೂ ಅಲ್ಲಿ ಏನ್ ಬರುತ್ತೆ ಅಂತ ಇಡೀ ಇದಕ್ಕೇನೆ ಗೊತ್ತಾಗ್ತಾ ಇಲ್ಲ. ಟೈಮ್ ಇಲ್ಲ, ಕ್ಯೂ ಬೇಕಾದ್ರೆ ಸ್ಕಿಪ್ ಮಾಡ್ಬಿಡ್ಬೇಕಾದ್ರೆ ತಗೊಳ್ರಿ, ಆಮೇಲೆ ಕ್ಯೂ ನೋಡಿರಂತೆ. ಕ್ಯೂ 6 ಹಾ 6 6ರಲ್ಲಿ ರೆಡ್ ಲೇಬಲ್ ತೊಗೊಂಡ್ಬಿಡ್ತೀನಿ. ಗೈಸ್ 6ರಲ್ಲಿ ರೆಡ್ ಲೇಬಲ್ ತಂತಿದ್ದಾರೆ. ಹಾಂ 6ರಲ್ಲಿ ರೆಡ್ ಲೇಬಲ್ ಅದು ಹುಡುಕ್ತಿದ್ದಾರೆ ಗೈಸ್. 1000 ರೂಪೀಸ್ ಒಳಗಡೆನೆ ತಗೊಬೇಕು ಅಂದ್ಬಿಟ್ಟು ಅದನ್ನೂ ಹುಡುಕ್ತಿದ್ದಾರೆ. ಅದು ಇದು ಅಂತ ರೇಟ್ನೆಲ್ಲ ನೋಡ್ಕೊಂಡು MNO QR S. ಹಾಂ ಸರ್ಫ್ ಎಕ್ಸೆಲ್ ಎಲ್ಲಿದೆ? ಗೈಸ್ ನಾನು ಹೇಳಿಲ್ವಾ, ಪದೇ ಹೇಳ್ತಾ ಇದೀನಿ ಗೈಸ್. ನಮ್ಮಮ್ಮ ಅವ್ರ ಮನೆಗೆ ಅಂತಾನೆ ಐಟಮ್ ತಂತ ಇರೋದು. ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು ಅಂತ ತಂತ ಇಲ್ಲ, ಮನೆಗೆ ಅಂತಾನೆ ಒಂದು ಐಟಮ್ ತಂತಿದ್ದಾರೆ. ಸರ್ಫ್ ಎಕ್ಸೆಲ್ ಪೌಡರ್ ಗೈಸ್ ಸರ್ಫ್ ಎಕ್ಸೆಲ್ S ಇಂದ ಕಂಪ್ಲೀಟ್ ಆಯ್ತು. ಆದ್ಮೇಲೆ ಯಾವುದು? OPQR ST ಯಾವುದು ಇಲ್ಲ ಅಲ್ವಾ? ಕ್ಯೂ ಅಲ್ಲಿ ಯಾವ್ದು ಇಲ್ವಂತೆ ಗೈಸ್. ನೀವು ಕಮೆಂಟ್ ಮಾಡಿ ಯಾವ್ದಿದೆ ಅಂತ ಒಂದು ಕಮೆಂಟ್ ಮಾಡಿ. ನೆಕ್ಸ್ಟ್ ಟಿ ಟೈಡ್ ಟಿ ಹಾ ಇವಾಗ Z ಅಲ್ಲೇ ಮತ್ತೆ ಯಾವುದು? MNOPQR ST QR ಯು ಹಾ ಯೂನಿಬಿಕ್. ಓಡ್ತಾವ್ರೆ ಗೈಸ್, ನಮ್ಮಮ್ಮ ಫುಲ್ ಓಡಿಕ್ತಾವ್ರೆ ಗೈಸ್. ಬನ್ನಿ ಹೋಗೋಣ. ಯೂನಿಬಿಕ್ ಎಲ್ಲಿದೆ? ಮಾಡ್ತಾ ಇದೀನಿ ಗೈಸ್ ನಮ್ಮಮ್ಮಗೆ. ಹೆಲ್ಪ್ ಮಾಡಿಲ್ಲ ನೀವು, ಸುಳ್ಳು ಹೇಳ್ಬೇಡಿ. ಯೂನಿಬಿಕ್ ಬಿಸ್ಕೆಟ್ ಎಲ್ಲ ಒಂದೇ ಸೇಮ್ ರೇಟೇನೆ ಅದು. ನೀನ್ ರೇಟ್ ಹುಡುಕ್ಬೇಕು ಅಂದ್ರೆ ಏನು ಮಾಡೋಕ್ಕಾಗಲ್ಲ. ವಿ ಇಂದ ವಿ ಇಂದನಾ? ವಿ ಎಲ್ ನೋಡ್ತಾ ಇದ್ದಾರೆ. ಬೇಗ ಇನ್ನು ಎಷ್ಟು ನಿಮಿಷ ಇದೆ ಗೊತ್ತಾ? 10 ಆಯ್ತು, ಇನ್ನು 28 ನಿಮಿಷ ಇದೆ. ವಿ ಇಲ್ಲಿ ಏನಿದೆ? ವಿ 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 ಸಿಕ್ತಾ ಇದ್ಯಾ? ಬರ್ತೀನಿ ಗೈಸ್. ಸಿಕ್ಬಿಡ್ದು ಗೈಸ್ ನಮ್ಮಂಗೆ. ನಾನು ಇದ್ರೊಂದಿನಾದ್ರೂ ಸೋಲ್ಸನ ಅನ್ಕೊಂಡಿದ್ದೆ, ವಿ ವಿ ಕ್ಯೂ ಇಂದನಾದ್ರೂ ಸೋಲ್ಸನ ಅನ್ಕೊಂಡಿದ್ದೆ. ಸಿಕ್ಬಿಡ್ದು ಅವ್ರಿಗೆ ನೋಡ್ರಿ. ಈಗ ವೀಟ್ ತಗೊಂಡಿದ್ದೀನಿ ಇಲ್ಲಿ. ವಿ ಯು ವಿ ಡಬ್ಲ್ಯೂ ಎಸ್ ಟಿ ಸ್ಪೆಲ್ಲಿಂಗ್ ಹೋಗ್ತಾ ಹಂಗೆ ಬರ್ತಾ ಹೋಗ್ಬಿಡುತ್ತೆ. QR ST UV ಡಬ್ಲ್ಯೂಗೆ ಇದನ್ನ ಸ್ಕಿಪ್ ಮಾಡಿ ಇದನ್ನ ತೊಗೊಳ್ತಾ ಇದ್ದೀನಿ. ಗೈಸ್ ವೀಟ್ದು ನಮ್ಮಮ್ಮ ಇದು ಚೇಂಜ್ ಮಾಡಿ ವಿಮ್ದು ತಗೋತಾ ಇದ್ದಾರೆ. ಈಗ W ಹೋಗ್ಬೇಕಾ? ಹಾಂ ಡಬ್ಲ್ಯೂ ವಾಟರ್ ಬಾಟ್ಲ್ ಆಗಲ್ಲ. ಇಲ್ಲ ವಾಟರ್ ಬಾಟ್ಲ್ ಆಗಲ್ಲ ಅಲ್ವಾ? ವಾಟರ್ ಬಾಟ್ಲ್ ಆಗಲ್ಲ. ಡಬ್ಲ್ಯೂಗೆ ಏನಾಗುತ್ತೆ? ಮಿಸ್ಪರು ಎಕ್ಸ್ಗೆ W ತಗೊಂಡ? ಹಾಂ ಡಬ್ಲ್ಯೂ ತಗೊಂಡ್ವಿ. ಎಕ್ಸ್ಗೆ ಏನಾಗುತ್ತೆ? ಹಾಂ ಎಗ್ಸ್ ಅಲ್ಲ, ಎಕ್ಸ್ ಗೈಸ್ ಅಲ್ಲೇ ಫೈನಲ್ ಎಕ್ಸಿಗೆ ಬಂದಿದ್ದಾರೆ ಆಲ್ರೆಡಿ. ಎಕ್ಸ್ ಒಂದು ಆಗೋಯ್ತು ಅಂದ್ರೆ XYZ ಇನ್ನು 3 ಸಿಗುತ್ತೆ. ಕ್ಯೂ ಸಿಕ್ತಾ? ಆಮೇಲೆ ನೋಡ್ತೀನಿ. ಲಾಸ್ಟಿಗೆ ನೋಡ್ತೀಯಾ? ಹೋಗ್ತೀನಿ ಗೈಸ್ ಇನ್ನೊಂದು 20 ನಿಮಿಷ ಇದೆ ಅಷ್ಟೇ. ಗೈಸ್ ಹೌದು, ಎಕ್ಸಲ್ ಏನು ಬರುತ್ತೆ ಗೈಸ್? ನನಗೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಒಂದು ಟಕ್ಕನ ಕಮೆಂಟ್ ಆಗಿ ಗೈಸ್. ಈ ಥರದ್ದೆಲ್ಲ ತೊಗೊಬೋದು ಬೇಕಿದ್ರೆ. ಅದೆಲ್ಲಿ ಫಸ್ಟ್ ಫ್ಲೋರಲ್ಲಿ ಇದೆಯಾ? ನಡ್ರಿ ಎಲ್ಲಿದೆ? ಏನು ತೊಗೋಬೋದು? ತಲೆನೇ ಓಡ್ತದೆ. ಫಸ್ಟ್ ಫ್ಲೋರ್ ಇದೆ. ಎಲ್ಲಿದೆ ಅದು ಫಸ್ಟ್ ಫ್ಲೋರು? ಹೆಂಗೆ ಇಲ್ಲೇ ಸಿಕ್ತಾ? ಹಾಂ ಅದೇ ಕೇಳಿದ್ದು. ಹಾಂ ಅದನ್ನೇ ಕೇಳಿದ್ದು. ಅದೇ ಝಡ್ಗೆ ಜಂಡು ಬಾಂಬ್ ತೊಗೋಬೋದು. ಅದು ಎಲ್ಲಿದೆಯಾ? ಇದೆಯಲ್ಲ ಜಂಡು ಬಾಂಬ್ ಸಿಕ್ತು ಗೈಸ್ ನಮ್ಮಂಗೆ ಎಕ್ಸಿಂದ. ಎಕ್ಸ್ ಅಂತ ಝಡ್ಡಿಂದ ಎಕ್ಸಿಂದನೂ ಸಿಕ್ತು. ಎಕ್ಸಿಂದ ಝಡ್ಡಿಂದನೂ ಸಿಕ್ತು. ಕ್ಯೂ ಒಂದು ಮಾತ್ರ ಬ್ಯಾಲೆನ್ಸ್ ಇದೆ. ಮ್ಯಾಚ್ ಮಾಡಿದ್ರು ಗೈಸ್ ನಮ್ಮಮ್ಮ ಟೈಮ್ನ ಕರೆಕ್ಟಾಗಿ 10 ನಿಮಿಷ ಇದೆ. ಕರೆಕ್ಟಾಗಿ ಮ್ಯಾಚ್ ಮಾಡಿದ್ರು. 10 ನಿಮಿಷದೊಳಗಡೆ ಬಿಲ್ ಆಗೋಷ್ಟೊತ್ತಿಗೆ ನೋಡೋಣ ಎಷ್ಟೊತ್ತಾಗತ್ತೆ. ಓಟ್ಸ್ ಹೆಂಗಾಗುತ್ತೆ? ಕ್ಯೂ ಬೇಕಲ್ಲ.
ಕ್ಯೂ ಇದೆಯಾ? ಅದೇ ನೇಮ್ ಇದೆ. ಇದೆಯಲ್ಲ. ಹಾ ಅದೇ ಗೈಡ್ಸ್ ಇದು ನಂಗೆ ಗೊತ್ತಾಗ್ತಾ ಇಲ್ಲ ನೀವಿಂದ ಏನ್ ತಗೋಬೇಕು ಅಂತ. ಇದನ್ನ ತಗೊಳ್ತಾ ಇದ್ದೀನಿ. ಮುಗೀತಲ್ಲ, ಚಾಲೆಂಜ್ ಕಂಪ್ಲೀಟ್ ಆಯ್ತು ಗೈಸ್. ಅಲ್ಲಿ ಹೋಗ್ಬೇಕು, ಟೈಮಿಂಗ್ಸ್ ಟ್ರ್ಯಾಕಿಂಗ್ ಹಾಕ್ಬೇಕು. ಹೋಗೋಣ. ಈಗ 1000 ರೂಪೀಸ್ ಒಳಗಡೆನೆ ಆಗತ್ತಾ ಜಾಸ್ತಿ ಆಗತ್ತಾ ನೋಡೋಣ ಬನ್ನಿ ಗೈಸ್. 1000 ರೂಪಾಯಿ ಮೇಲೆ ಮಾಡಂಗಿಲ್ಲ ಅಂತ ಹೇಳಿದ್ದು 1062 ಆಗಿದೆ. ಅಯ್ಯೋ, ಇನ್ನ 1 ನಿಮಿಷ ಟೈಮ್ ಐತೆ, ಅದನ್ನ ಚೇಂಜ್ ಮಾಡ್ಕೊಬಹುದು. ಮಾಡ್ಕೋಬೋದಾ? ಇನ್ನು 1 ನಿಮಿಷ ಟೈಮ್ ಇದೆ. ಟೈಮು ಯಾವುದು? ತೇಜು ಟೀನೇಜ್ ಎಸ್ ಮಾಡಿರೋದಲ್ಲಿ ಯಾವ್ದು ಎಕ್ಸ್ಚೇಂಜ್ ಮಾಡಿರೋದು? ತೆಗ್ದಿದ್ರಾ? ಬಿಲ್ಲಿಂಗ್ ಎಲ್ಲ ಆಯ್ತು. ಬಿಲ್ಲಿಂಗ್ ಎಲ್ಲ ಆಗಿ ಇವಾಗ ಲಾಸ್ಟು ಆಚೆ ಬರ್ತಾ ಇದೀವಿ. ಕಂಪ್ಲೀಟ್ ಆಯ್ತು ಗಾಯ್ಸ್. ಇವಾಗ ಚಾಲೆಂಜು ನಮ್ಮ ಅಮ್ಮ ಕಂಪ್ಲೀಟ್ ಮಾಡಿದ್ದಾರೆ. ಚಾಲೆಂಜ್ ಎಲ್ಲ ಕಂಪ್ಲೀಟ್ ಮಾಡಿ ಪೂರ್ತಿ ಫುಲ್ಲು ಮುಗುಳ್ನಗೆಯಲ್ಲಿ ನಮ್ಮಮ್ಮ ಕೂತ್ಕೊಂಡಿದ್ದಾರೆ. ಚಾಲೆಂಜ್ ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗೆ ಆನ್ ದ ವೇಲ್ ಒಂದು ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಿ ಸಿಗ್ತೀನಿ ಗೈಸ್. ಪೂರ್ತಿ ಏನೇನು ತಗೊಂಡಿದ್ದೀವಿ ಎಲ್ಲ ಐಟಮ್ನ ನಿಮಗೆ ಪೂರ್ತಿ ತೋರಿಸ್ತೀನಿ. ಎ ಇಂದ ಝೆಡ್ ತನಕ ಎಲ್ಲ ಕರೆಕ್ಟಾಗಿ ತಗೊಂಡಿದ್ದಾರಾ ಅಥವಾ ಇಲ್ವಾ ನೀವೇ ಲಾಸ್ಟಿಗೆ ಒಂದು ಸತಿ ನೋಡಿ ಗೈಸ್. ಚಾಲೆಂಜ್ ಏನಿತ್ತು, ಎ ಟು ಝೆಡ್ ತನಕ 1000 ರೂಪಾಯಿಗೆ 1 ಅವರ್ ಟೈಮ್ ಇತ್ತು. ಚಾಲೆಂಜ್ ಕೊಟ್ಟಿದ್ದೆ ನಾನು ನಮ್ಮಮ್ಮಂಗೆ. ಚಾಲೆಂಜು ಕಂಪ್ಲೀಟ್ ಮಾಡಿದ್ದಾರೆ. ಇವಾಗ ಟೋಟಲಾಗಿ ತಂದಿದ್ದಾರೆ, ಎಲ್ಲ ಐಟಮು ತಂದಿದ್ದಾರೆ ಗೈಸ್. ಕರೆಕ್ಟಾಗಿ 1002 ರೂಪಾಯಿನ 3 ರೂಪಾಯಿನ ಜಾಸ್ತಿ ಆಗಿತ್ತು. ಇನ್ನೂ 2 ನಿಮಿಷ ಟೈಮ್ ಇತ್ತು. ಹೋಗಿ ಕರೆಕ್ಟಾಗಿ 1000 ರೂಪಾಯಿಗೆ ಬಿಲ್ ಆಗೋಷ್ಟು ತೊಗೊಂಡಿದ್ದಾರೆ. ಹೆಂಗೆ ಅನ್ನಿಸ್ತಮ್ಮ ಎಕ್ಸ್ಪೀರಿಯೆನ್ಸು? ಚೆನ್ನಾಗಿ ಅನಿಸ್ತು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸಡನ್ ಆಗಿ ಗೊತ್ತಾಗಲ್ಲ ಏನ್ ತಗೊಬೇಕು ಏನ್ ಬಿಡ್ಬೇಕು ಅಂತ. ಪಾಪ ಅಲ್ಲಿರೋರು ಹೆಲ್ಪ್ ಮಾಡಿಸಿ ಒಂದ್ ಸ್ವಲ್ಪ ಐಟಮ್ಗಳನ್ನ ಅವರು ಹೆಲ್ಪ್ ಮಾಡಿದಾರೆ. ಅವ್ರು ಅಲ್ಲಿರೋರು ಹೌದಾ? ಎಲ್ಲ ತುಂಬಾ ಚೆನ್ನಾಗಿ ಇದ್ ಮಾಡಿದ್ರು. ಓಕೆ ಗೈಸ್, ಬನ್ನಿ ನೋಡೋಣ. ಎ ಇಂದ ಎಲ್ಲ ತಂದಿದ್ದಾರೆ. ಏನೋ ಕೊಡಿಸ್ತೀನಿ ಅಂದಿದ್ದಾರೆ, ನೋಡೋಣ ಏನ್ ಕೊಡಿಸ್ತಾರೆ ಅಂತ. ಇದಾದ್ಮೇಲೆ ಏನೋ ಒಳ್ಳೆ ಟ್ವಿಸ್ಟ್ ಅಲ್ಲಿ ಏನೋ ಕೊಡಿಸ್ತೀನಿ ಚಾಲೆಂಜ್ ಅಲ್ಲಿ ಗೆದ್ರೆ ಅಂತ ಹೇಳಿದಿರ. ಚಾಲೆಂಜ್ ಅಲ್ಲಿ ಗೆದ್ರೆ ಅಂದ್ರೆ ಅಲ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 1000 ಸಬ್ಸ್ಕ್ರೈಬರ್ ಆದ್ರೆ ಇದಕ್ಕೆ ಒಳ್ಳೆ 2000 ಆತರ ಏನಾದ್ರು ಒಂದು ಲೈಕ್ಸ್ ಬಂದ್ರೆ ನೀನ್ ಕೇಳಿದ್ದು ಏನ್ ಕೊಡಿಸ್ಬೇಕು ಅಂತ ಇದ್ ನಾನು ಕೊಡಿಸ್ತೀನಿ. ಎಲ್ಲ ನಮ್ಮವರೇ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಾರೆ. ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಬೈಲಿ ಏನ್ ಮಾಡ್ತಾರೆ ಹೇಳಲ್ಲಿ. ಬೈಲಿ ಬೈಲಿ ಅದೇ ಏನ್ ಮಾಡ್ತಾರೆ ಹೇಳು. ಹೇಳಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಇರುತ್ತೆ, ಬಿಲ್ ಹೊಡಿರಿ. ಮಾಡ್ತಾರೆ. ಹೇಗೆ ಆಪಲ್ ತಗೊಂಡಿದ್ದೀನಿ. ಏ ಆಯ್ತು. ಬಿಗೆ ಬಾಳೆಹಣ್ಣು. ಬಿಗೆ ಬಾಳೆಹಣ್ಣು ತಂದಿದ್ದಾರೆ. ಸಿಗೆ ಚಿಕ್ಕಿ ಚಿಕ್ಕಿ ಚಿಕ್ಕಿ. ಡಿಗೆ ಡೈರಿ ಮಿಲ್ಕ್ ತಗೊಂಡಿದ್ದೀನಿ. ಹೀಗೆ ಹೆಗ್ ಮಸಾಲ. ಎಫ್ಗೆ ಫಿಶ್ ಮಸಾಲ. ಈ ಆದ್ಮೇಲೆ ಯಾವ್ದು ಬರುತ್ತೆ? ಎಫ್ ಬರುತ್ತಾ? ಫಿಶ್ ಮಸಾಲ. ಜಿಗೆ ಗರಂ ಮಸಾಲ. ಹೆಚ್ಚಿಗೆ ಹಾರ್ಲಿಕ್ಸ್ ಜ್ಯೂಸ್ ತಗೊಂಡಿದ್ದೀನಿ. ಐಸ್ ಕ್ರೀಮ್. ಜಿಗೆ ಜಾಸ್ಮಿನ್ ಆಯಿಲ್. ಹೇಗೆ ಕ್ರ್ಯಾಕ್ ಚಾಟ್. ಏನೇ ಬರೋದು ಕ್ರ್ಯಾಕ್ ಚಾಟ್. ನಮ್ಮ ಸ್ಕೂಲಲ್ಲಿ ನೀರು ಕೊಟ್ಟಿದ್ದು. ಲಿಮ್ಕಾ. ಎಮ್ಗೆ ಮ್ಯಾಗಿ. ಎನ್ಗೆ ನಿವ್ಯಾ ಕ್ರೀಮು. ಹೋಗೆ ಓಡೋನಿಲ್ಲ. ಹೋದ್ಮೇಲೆ ಏನ್ ಬರುತ್ತೆ? ಹೋದ್ಮೇಲೆ ಪೀ ಬರುತ್ತೆ. ಪಾಯಿಂಟ್ಸ್ ತಗೊಂಡಿದ್ದೀನಿ. ಇವಾಗೆ ಇದು ವ್ಯಾಕರ್ ಓಟ್ಸ್ ಅಂತ ಬರುತ್ತೆ ಗೈಸ್. ವ್ಯಾಕರ್ ಓಟ್ಸ್ ಅಂತಾನೆ ಬರುತ್ತೆ. ವ್ಯಾಕರ್ ಓಟ್ಸ್ ಎಲ್ಲ ಬರುತ್ತೆ. ಕ್ಯೂ ಆದ್ಮೇಲೆ ಡಬ್ಲ್ಯೂ. ಕ್ಯೂ ಆದ್ಮೇಲೆ ಡಬ್ಲ್ಯೂ ಅಲ್ವಾ? ಮತ್ತೆ ಕ್ಯೂ ಆದ್ಮೇಲೆ ಆರ್ಗೆ ರೆಡ್ ಲೇಬಲ್ ತಗೊಂಡಿದ್ದಾರೆ ಗೈಸ್. ಎಸ್ಗೆ ಸರ್ಫ್ ಎಕ್ಸೆಲ್ ತಗೊಂಡಿದ್ದಾರೆ. ಇದೊಂದು ತೇಜು ಅಂತ ತಗೊಂಡಿದ್ದೀನಿ. ಟೀಗೆ ತಲೆ ಹೋಗ್ಲಿಲ್ಲ, ಏನಾದ್ರು ತಗೋಬೋದಿತ್ತು. ಟೀಗೆ ತೇಜು ತಗೊಂಡವ್ರೆ ಗೈಸ್. ಅದನ್ನ ನೀವು ಇವಾಗ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ಏನಾದ್ರು ತಗೋಬೋದಿತ್ತು. ಟೀಗೆ ತೇಜು ಚಿಕನ್ ಮಸಾಲ ತಗೊಂಡವ್ರೆ. ಅದು ಟೀ ಕರೆಕ್ಟ್ ಇದೆಯಾ ಅದ್ರದ್ದು ನೀವು ಕಮೆಂಟ್ ಮೂಲಕ ತಿಳಿಸಿ ಅವ್ರಿಗೆ. ನೀವು ತಿಳಿಸಿ, ನೀವು ಹೇಳಿ ಏನಾದ್ರು ಇದಿದ್ರೆ ನೆಕ್ಸ್ಟ್ ಟೈಮಿಂದ ಕರೆಕ್ಟ್ ಮಾಡ್ತೀವಿ. ಯೂನಿವಿಕ್ ಬಿಸ್ಕೆಟ್ ತಗೊಂಡಿದ್ದೀವಿ. ವಿಗೆ ವಿಮ್ ಜೆಲ್ ತಗೊಂಡಿದ್ದೀನಿ. ವೈಗೆ ಯೋಗ ಬಾರ್ ತಗೊಂಡಿದ್ದಾರೆ. ವೈಗೆ ಎಕ್ಸ್ಗೆ ಗೈಸ್ ಇದು ಒಂದು ಎಕ್ಸ್ಟಿಂಗ್ ಅಂತ ಏನಿದೆ. XUETING ಅಂತ ಎಕ್ಸ್ಟಿಂಗ್ ಅಂತ ಇದೆ. ಎಕ್ಸ್ಗೆ ಇದೊಂದೇ ಗೈಸ್ ಸಿಕ್ಕಿದ್ದು, ಏನು ಸಿಗಲಿಲ್ಲ ಅಲ್ಲಿ, ಅದಕ್ಕೆ ಇದೊಂದು ತಗೊಂಡಿದ್ದೀವಿ. ಝೆಡ್ಗೆ ಜಂಡು ಬಾಂಬ್ ತಂದಿದ್ದೀವಿ ಗೈಸ್. ನೋಡಿ ಕರೆಕ್ಟಾಗಿ 1000 ರೂಪಾಯಿ ಬಿಲ್ ಮಾಡಿದ್ದಾರೆ. 1000 ರೂಪಾಯಿ ಬಿಲ್ ಆಗಿದೆ ಕರೆಕ್ಟಾಗಿ. ರಾಯಲ್ ಮಾರ್ಟಿಂದ ತಂದಿರೋದು 1000 ರೂಪಾಯಿ ಬಿಲ್ ಆಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಅಂತ ಹೇಳಿ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಬೆಲ್ ಬಟನ್ ನೋಡಿರಿ. ಇದೇ ರೀತಿ ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀವಿ, ಒಳ್ಳೆ ಕಾಮಿಡಿ ವಿಡಿಯೋಸ್ ಕೊಡ್ತಾ ಇರ್ತೀವಿ. ಹೇಳಿರ್ಲಿ ಸಬ್ಸ್ಕ್ರೈಬ್ ಮಾಡಿ. ಹೇಳ್ದಂಗೆ ಬರಲ್ಲ. ಆಯ್ತು, ನೀನು ಹೇಳು. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಬಟನ್ ಹೊಡೀರಿ ಹೊಡೀರಿ ಅಷ್ಟೇ. ದೇವಸ್ಥಾನದಲ್ಲಿ ಹೆಂಗೆ ಗಂಟೆ ಹೊಡಿತೀರಾ ಹಂಗೆ ಬೆಲ್ ಬಟನ್ ಹೊಡೀರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀವಿ. ಇವತ್ತಿಂದು ಏನು ಚಾಲೆಂಜಿಂಗ್ ಇತ್ತು ಅದನ್ನ ಈ ವಿಡಿಯೋಗೆ ಒಂದು ಒಳ್ಳೆ ಕಮೆಂಟ್ಸು, ಒಳ್ಳೆ ರೀಚು, ಒಂದು ಒಳ್ಳೆ ಸಬ್ಸ್ಕ್ರೈಬರ್ ಎಲ್ಲ ಬಂದರೆ ನೆಕ್ಸ್ಟ್ ಇನ್ನೊಂದು ಥರ ಚಾಲೆಂಜ್ ಕೊಡ್ತಾಯಿದ್ದೀನಿ ನಾವು ಅಮ್ಮಂಗೆ. ಅದನ್ನು ನೀವು ನೋಡ್ಬೇಕು. ನೆಕ್ಸ್ಟ್ ಏನು ಚಾಲೆಂಜು ಅಂತ ಅಂದರೆ ಇದಕ್ಕೆ ಒಳ್ಳೆ ವ್ಯೂಸು, ಸಬ್ಸ್ಕ್ರೈಬ್ ಆಗಬೇಕು ಗೈಸ್. ಇದೇ ಥರ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗೈಸ್.